ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ತೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ಈ ನಿನ್ನ ಮೊಗವು ಈ ನಿನ್ನ ನಗುವು ಬಯಕೆಯ ತುಂಬುತ್ತ ಕುಣಿಸಿದೆ ಈ ನಿನ್ನ ಪ್ರೇಮ ಸೆಳೆದು ನನ್ನಲ್ಲಿ ಸನಿಹ ಕರೆಯಲು ನಾ ಬಂದೆ ಈ ನಿನ್ನ ಮನಸ್ಸು ಈ ನಿನ್ನ ಸೊಗಸು ಹೊಸ ಹೊಸ ಕನಸನ್ನು ತರುತ್ತಿದೆ ಎಂದೆಂದು ಸೇರಿ ಹೀಗೆ ಬಾಳುವ ಆಸೆ ಮನದಲ್ಲಿ ನೀ ತಂದೆ ಆಸೆ ಮನದಲ್ಲಿ ನೀ ತಂದೆ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇಂದೇಕೆ ನನಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ತೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಮಾತಲ್ಲಿ ರಸಿಕ ಪ್ರೀತಿಲಿ ರಸಿಕ ಬಲ್ಲೆನು ರಸಿಕರ ರಾಜನೇ ಈ ನನ್ನ ಹೃದಯ ರಾಜ್ಯ ನೀಡುವೆ ಸೋತು ಇಂದು ನಾನು ನಿನ್ನಲ್ಲೇ ಈ ನನ್ನ ಜೀವ ನಿನ್ನಲ್ಲಿ ಜೀವದೆ ಜೀವವು ಬೆರೆತಿದೆ ನಿನ್ನಿಂದ ನಾನು ಬೇರೆಯಾದರೆ ಜೀವ ಉಳಿಯದು ನನ್ನಲ್ಲಿ ಜೀವ ಉಳಿಯದು ನನ್ನಲ್ಲಿ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇಂದೇಕೋ ಹೀಗೇಕೆ ಈ ರೀತಿ ನನಗೇಕೆ ಒಲವಿನ ಕರೆ ವಿರಹದ ತೆರೆ ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಇಂದೇಕೆ ಹೀಗೇಕೆ ಈ ರೀತಿ ನಮಗೇಕೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಬ್ಬ ಕಳ್ಳ ಸಿನಿಮಾದ ಹಾಡನ್ನು ಈಗ ನಿಮ್ಮ ಎದುರಿಗೆ ಹಾಡಿದ್ದೇನೆ. ಈ ಸಿನಿಮಾದಲ್ಲಿ ಲಕ್ಷ್ಮಿ ಹಾಗೂ ರಾಜ್ಕುಮಾರ್ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರಿ ಹಾಡಿರುವಂಥ ಈ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಈ ಹಾಡು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಹಾಗೆ ಈ ಸಿನಿಮಾದ ಕೆಲವೊಂದು ತುಣುಕುಗಳು ತುಂಬ ವೈರಲ್ ಆಗಿದ್ದವು. ಶಾರ್ಟ್ ವಿಡಿಯೋದಲ್ಲಾಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗಿರ್ಬೋದು ತುಂಬ ವೈರಲ್ ಆಗಿದ್ದಾವೆ. ತುಂಬ ಚೆನ್ನಾಗಿದೆ ಇದು ಹಾಡು, ನನಗೂ ಕೂಡ ಬಹಳ ಇಷ್ಟ ಆಯಿತು. ಹಾಗೆ 1979ರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬ ಚೆನ್ನಾಗಿದೆ. ಆವಾಗ ಎಲ್ಲರೂ ಇಷ್ಟಪಟ್ಕೊಂಡು ಈ ಸಿನಿಮಾ ನೋಡ್ತಿದ್ದು ರಾಜ್ಕುಮಾರ್ ಸಿನಿಮಾ ಬಂದಿತ್ತಂತ ಅಂತ ಹೇಳಿ. ನಾನಂತೂ ಭಾಳ ಚಿಕ್ಕವಳಿದ್ದೆ. ನಾವಿದ್ದ ಊರು ಒಂದು ಸಣ್ಣ ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಅನ್ನೋ ಥರ ಇತ್ತು. ಅಲ್ಲಿ 2 ಸಿನಿಮಾ ಟಾಕೀಸಿದ್ವು. ನಮ್ಮಮ್ಮ ಯಾವಾಗಲೂ ಹೊಸ ರಾಜ್ಕುಮಾರ್ ಸಿನಿಮಾ ಬಂದರೆ ಸಾಕು ಹೋಗೋದು ಅಂತ ರೆಡಿ ಆಗಿಬಿಡ್ತಿದ್ರು ಸಾಯಂಕಾಲ ಆದ ತಕ್ಷಣ. ಆವಾಗ ಫಸ್ಟ್ ಶೋ ಸೆಕೆಂಡ್ ಶೋ ಅಷ್ಟೇ ಇರ್ತಿದ್ವು. ಅಂದರೆ ನಾವು 1ನೇ ಸಿನಿಮಾ 2ನೇ ಸಿನಿಮಾ ಅಂತಿದ್ವಿ, ಆ ರೀತಿ. ಓಕೆ, ಈ ಹಾಡು ನನಗಂತೂ ತುಂಬ ಇಷ್ಟ. ಹಾಗಾಗಿ ಈ ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ. ಈ ಹಾಡು ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ. ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಆವಾಗಲೇ ಹೇಳಿದೆ. ಓಕೆ, ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಹಾಡಿನೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.